ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಕನ್ನಡವನ್ನು ಆ ಕಡೆ ಮೂಲೆಯಲ್ಲಿ ಹಾಕಿ ಆಂಗ್ಲ ಭಾಷೆಗೆ ಇಷ್ಟೊಂದು ಒತ್ತು ಕೊಟ್ಟು ಇಲ್ಲಿ ಬಂಗಾರದ ಲೇಪನದಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಂಗಾರದ ಲೇಪನ ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಬಂಗಾರದ ಲೇಪನದಲ್ಲಿ ಮಾಡಿಸ್ಕೊಂಡವ್ರೆ. ಸಂಬಂಧಪಟ್ಟಂಥ ಕನ್ನಡ ಸಂಸ್ಕೃತಿ ಇಲಾಖೆ ಏನು ಮಣ್ಣು ತಿಂತಾಯ್ತಾ? ಕನ್ನಡ ಪ್ರಾಧಿಕಾರ ಮಣ್ಣು ತಿಂತಾಯ್ತಾ? ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಇಲ್ಲಿ ಸಂಬಂಧಪಟ್ಟಂಥ ನಾಮಫಲಕಕ್ಕೆ ಸಂಬಂಧಪಟ್ಟಂಥವ್ರು ಏನು ಗೆಡ್ಡೆ ಗೆಡಿಸ್ಕೊಳ್ತಾ ಇದ್ದಾರಪ್ಪ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ನಿಮಗೆ ಮಾನ ಮರ್ಯಾದಿಲ್ವೇನ್ರಿ? ನಿಮಗೆ ಮಾನ ಮರ್ಯಾದಿಲ್ವೇಳಿ? ಅಧಿಕಾರಿ ಸರ್ಕಾರಿ ಹಣವನ್ನು ನಾವು ಕಟ್ಟುವಂಥ ತೆರಿಗೆ ಹಣದಲ್ಲಿ ಪುಕ್ಕಟ್ಟೆ ಸಂಬಳ ತಗೊಂಡು ಕೂತಿದ್ದಾರಲ್ಲ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ? ಇವ್ರಿಗೆಲ್ಲ ಬಂದು ದಂಡೆ ಹಾಕಿ ಎಚ್ಚರಿಕೆ ಕೊಡೋಕ್ಕಾಗಲ್ವಾ? ನಿಮ್ಗೆ ಧೈರ್ಯ ದಮ್ಮು ತಾಕತ್ತಿಲ್ಲ ಅಂದರೆ ಯಾಕ್ರಪ್ಪ ನಿಮಗೆ ಅಧಿಕಾರ ರಾಜಕೀಯ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನೋಡಿ. ಯಾವ ಮಟ್ಟಕ್ಕೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ ಅಂತ ಹೇಳುವಂಥ ಅವಿವೇಕಿ ರಾಜಕಾರಣಿಗಳೇ, ದೇಶದ್ರೋಹಿ ಅಧಿಕಾರಿಗಳೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೋಡ್ರಪ್ಪ ಇಲ್ಲಿ, ನೋಡ್ರಿ ಒಂದು ಅಕ್ಷರ ಐತಾನೆ ಕನ್ನಡ, ನೋಡಲ್ಲಿ ಕನ್ನಡ ನೋಡ್ರಿ, ಅಲ್ಲಿ ನಮ್ಮ ಕನ್ನಡ ಇಲ್ಲಿ ನೋಡಿ, ನೋಡ್ರಪ್ಪ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ರಾಜಕಾರಣಿಗಳೇ, ಅಧಿಕಾರಿಗಳೇ, ಕನ್ನಡ ಪ್ರಾಧಿಕಾರದಲ್ಲಿ ಪುಕ್ಕಟ್ಟೆ ಸಂಬಳ ತಗೊಳ್ತಾ ಏಡಿ ಅಧಿಕಾರಿಗಳೇ, ನೋಡಿ ಇಲ್ಲಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನೋಡಿ. ಯಾಕೆ ನಿಮ್ಗೆ ಇಷ್ಟೊಂದು ತಾತರ? ಕನ್ನಡ ಹಾಕಂಡ್ರೆ ಗ್ರಾಹಕರು ಬರಲ್ವಾ? ಹೇಳಿ ಬನ್ನಿ ಮುಂದಕ್ಕೆ. ಸುನಿಲ್ ಅವರೇ ನೀವು ಬನ್ನಿ. ಈ ಮರ್ತ್ಬಿಟ್ಟೆ 2-3 ಸಲ ಶ್ರೀನಿವಾಸ್ ಅವರೇ, ಯಾಕೆ ಕನ್ನಡ ವಿರೋಧಿ ಮಾಡ್ತಾ ಇದ್ರಿ? ನಾವು ಏನು ವಿರೋಧಿ ಮಾಡ್ತಾ ಮಾಡಿಸ್ತೀವಿ ಸರ್, ಹೇಳಿದ್ದಾರೆ, ನಾವು ಅಪ್ಡೇಟ್ ಮಾಡಿದ್ದೀವಿ. ಕಂಪ್ನಿ ಎಲ್ಲಿಯವರು? ಬೆಂಗಳೂರು. ಅವ್ರೇನ್ ಬೇರೆ ಪಾಕಿಸ್ತಾನದಲ್ಲಿ ಇಲ್ವಲ್ಲ? ಅವರು ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ? ಹೇಳಿ ನೀವು. ಈಗ ನಿಮ್ ತಾಯಿ ಹೆಸರೇನು ಅಂತ ಏನಂದ್ರಿ? ನಿಮ್ ತಾಯಿ ಹೆಸರೇನು? ಜಯಮ್ಮ. ಬೇರೆ ಹೆಸರು ಹೇಳಕ್ಕಾಗತ್ತಾ? ನಾವಿದ್ರು ಒಂದೇ ಸತ್ರು ಒಂದೇ ಅಲ್ವಾ? ನಮ್ ಕನ್ನಡದೇ ಹೆಸರು, ನಮ್ ಕನ್ನಡ ಮಾತೆ ಹೆಸರು, ನಮ್ ಭುವನೇಶ್ವರ ಹೆಸರು ನಾವ್ ಹೇಳ್ತಿದ್ರೆ ನಾವ್ ಕನ್ನಡ ನಾಡಲ್ಲಿ ಹುಟ್ಟಿವಿ. ಯಾಕೆ ನೋಡಿ, ಇವತ್ತು ಮನವಿ ಕೊಡ್ತಾ ಇದ್ವಿ. ರವಿ ಅವರೇ ಕೊಡಿ ಇಲ್ಲಿ. ಏನಾದ್ರೂ ಇನ್ನು 15 ದಿವಸ ಒಳಗಡೆ ನೀವು ಸಂಪೂರ್ಣವಾಗಿ ಕನ್ನಡಮಯ ಮಾಡಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಆಕ್ರೋಶಕ್ಕೆ ತುತ್ತಾಗಬೇಡಿ. ನಾವು ಮೈಸೂರು ಹೃದಯವಂತ ಕನ್ನಡಿಗರು ಅಂತ ಹೆಸರು ಇಟ್ಕೊಂಡಿರೋದ್ರಿಂದ ಹೃದಯವಂತಿಕೆಯಿಂದ ನಿಮ್ಗೆ ನಾವು ಅರಿವು ಮೂಡಿಸ್ತಾ ಇದ್ದೇವೆ. ನಾವು ಬಂದು ದಾಂಧಲೆ ಮಾಡೋದಾಗ್ಲಿ, ಅದು ಮಾಡೋದಾಗ್ಲಿ, ಇದು ಮಾಡೋದಾಗ್ಲಿ ಮಾಡುವಂತ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆ ಇಷ್ಟೇ ಇಲ್ಲ. ಹೃದಯವಂತಿಕೆಯಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ವಿ. ಆ ಹೃದಯವಂತಿಕೆಗೆ ನೀವು ಮನೆ ಹಾಕಲಿಲ್ಲ, ಅದಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ನಿಮ್ಮ ಅಂಗಡಿಯ ಪರವಾನಗಿಯನ್ನು ರದ್ದು ಮಾಡೋದಕ್ಕೆ ನಗರ ಪಾಲಿಕೆಗೆ ನಾವು ಒತ್ತಾಯ ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ಅಲ್ಲಿ ಮೈಸೂರು ಒಂದಿಗೆ ಹೋಗಿ ಅಲ್ಲಿ ಮಾತಾಡಿದ ನಾವು ಫಾಲೋ ಮಾಡ್ತೀವಿ. ನಮ್ಗೆ ಆಚೆ ಮಾಡಿಸ್ಕೊಡ್ತೀನಿ ಅಂತಾನೆ ಹೇಳಿದ್ದಾರೆ. ಮಾಡಲ್ಲ ಅಂತ ಹೇಳಿ ನಾವು ಆಚೆ ಓಡಾಡಿದ್ರೆ ಮೇಲು ನೋಡಿದ್ರೆ ಕನ್ನಡವನ್ನ ಎಲ್ಲೋ ಒಂದ್ ಕಡೆ ಅಕ್ಕಿ ಪಿಕ್ಕಿ ಇಕ್ಕಂಗೆ ನೀವು ಆಂಗ್ಲ ಭಾಷೆಯನ್ನ ಎತ್ತಿ ಮೆದಿತಾ ಇದ್ದೀರಲ್ಲಪ್ಪ. ನಾವು ಆಲ್ರೆಡಿ ಚೇಂಜ್ ಮಾಡಕ್ಕೆ ಹೇಳಿದ್ವಿ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಈ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ರಿಂಗ್ ರೋಡ್ ಅಲ್ಲಿ ಇರ್ತಕ್ಕಂಥ ರಾಯಲ್ ಓಕೆ ಈ ಒಂದು ಸಂಸ್ಥೆಗೆ ಇವತ್ತು ನಮ್ಮ ಬಳಗದ ಸಭೆ ಇತ್ತು. ಸಭೆಯಲ್ಲಿ ನಮ್ಮ ಬಳಗದ ಸದಸ್ಯರಾದಂಥ ಯಲ್ಲಪ್ಪನವರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾವಿವತ್ತು ಈ ಸಂಸ್ಥೆಗೆ ಬಂದು ಉದಾರ ಮನಸ್ಸಿನಿಂದ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಕೊಡ್ತಾ ಇದ್ದೇವೆ. ಈ ಮನವಿಗೆ ನೀವು ಸ್ಪಂದಿಸಿ 15 ದಿವಸದಲ್ಲಿ ಈ ಏನ್ ರಾಯಲ್ ಓಕೆ ಅಂತ ಆಚೆ ಕನ್ನಡದಲ್ಲಿ ಆಡಂಬರವಾಗಿ ಮಾಡಿದಿರಲ್ಲ ಆಂಗ್ಲ ಭಾಷೆಯಲ್ಲಿ, ಅದನ್ನೇ ತೆರವುಗೊಳಿಸಿ ನಮ್ಮ ಕನ್ನಡ ಮಾತೆಗೆ ನೀವು ಗೌರವ ಕೊಟ್ಟು ಕನ್ನಡವನ್ನ ಹೆಚ್ಚು ರೀತಿಯಲ್ಲಿ ನೀವು ಉಪಯೋಗಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಗೆ ಮನವಿ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನ ಉಗ್ರವಾಗಿ ಹೃದಯವಂತಿಕೆಯಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ ವಿರೋಧಿಗಳಿಗೆ, ಕನ್ನಡ ವಿರೋಧಿಗಳಿಗೆ ಈ ರೀತಿ ನಮ್ಮ ಆಕ್ರೋಶವನ್ನು ಹೊರ ಹಾಕುವುದ್ರ ಮೂಲಕ ಉದಾರ ಮನಸ್ಸಿನಿಂದ ಅವರು ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ 15-20 ದಿವಸದಲ್ಲಿ ನೀವು ನಮಗೆ ಸಿಹಿ ಸುದ್ದಿ ಕೊಡಬೇಕು ಅಂತ ಈ ಮೂಲಕ ನಿಮಗೆ ಹೃದಯ ಪೂರ್ವ ನಮನಗಳು. ಹಂಗೆ ಬನ್ನಿ ಗೆಳೆಯರೆ, ಒಂದ್ 2 ನಿಮಿಷ ಕೂಗಿ ಅವ್ರನ್ನ, ಸುನೀಲ್ ಅವ್ರನ್ನ, ಶ್ರೀನಿವಾಸ್ ಅವ್ರನ್ನ ಕೂಗಿ ಬನ್ನಿ ಗೆಳೆಯರೆ. ಆತ್ಮೀಯ ಕನ್ನಡದ ಬಂಧುಗಳೇ, ಏನು
ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆಯಲ್ಲಿರುವ ರಾಯಲ್ ಓಕೆ ಕಂಪ್ನಿಗೆ ಒಂದು ಸಂಸ್ಥೆಗೆ ಬಂದಿದ್ದೀವಿ, ಅಂಗಡಿಗೆ. ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ ಮಾಡಿಸ್ತೀವಿ ಸರ್ ಅಂತ. ಒಂದು ಕಡೆ ಇಲ್ಲಿ ಹೊಡಿತಾ ಇದೀವಿ, ಯಾಕಂದ್ರೆ ಎಚ್ಚರಿಕೆ ನಮ್ಮ ಮನಸ್ಸು ತಡಿತಾ ಇಲ್ಲ ಹಾಗೆ ಹೋಗೋದಕ್ಕೆ, ಅದರಿಂದ ಹೊಡಿತಾ ಇದೀವಿ. ಅವ್ರು ಎಚ್ಚರಿಕೆ ಅಂತ